ಮುಂದೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಂತೇಳಿ ಈಗಾಗಲೇ ನಮ್ಮ ದಲಿತ ಸಂಘಟನೆಗಳ ಒಂದು ಸಮನ್ವಯ ಸಮಿತಿ ಹೋರಾಟಗಾರರಾದಂಥ ಗ್ರಾಮಕಟ್ಟಿಯವರು ಸವಿಸ್ತರವಾಗಿ ಹೇಳಿದ್ದಾರೆ. ಮೊನ್ನೆ 26ನೇ ತಾರೀಕು ದಿವಸ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ದೇವರಿಗೆ ಒಂದು ಹೋರಾಟ ನಾವು ನೀವೆಲ್ಲರೂ ಮಾಡಿದ್ದೀವಿ. ತಾಲೂಕಿನ ಶಾಸಕರಾದಂಥ ಡಾಕ್ಟರ್ ರಾಜೇಶ್ ಅವರು ಏನು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಭರವಸೆಯಿಂದ ನಾವು ಪ್ರತಿಭಟನೆ ನಾವು ಹಿಂಪಡೆದಿದ್ದೇವೆ. ನಾಳೆಗೆ ಅವರು ಗುಲ್ಬರ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಏನೋ ಸಮಾಜದ ಮುಖಂಡರುಗಳು ನನ್ನ ಮೇಲೆ ಆಗಲಿ ನಮ್ಮ ಹಿರಿಯರಾದಂಥ ಚಂದ್ರಶೇಖರ್ ಕರ್ನಾಡವರಾಗಲಿ ನಾವೆಲ್ಲರೂ ಈ ಒಂದು ಮುಂಚೂಣಿಯಲ್ಲಿ ನೀವು ಈ ಹೋರಾಟ ನಡೆಸಬೇಕಂತೇಳಿ ನಾವೆಲ್ಲರೂ ತಿಳಿಸಿದ್ದೇವೆ. ನಾನು ನಿಮಗೆ ಏನು ಹೇಳಬೇಕಪ್ಪ ಅಂತಂದರೆ, ಮೊದಲು ನಮ್ಮ ಸಮಾಜ, ನಾನು ನಮ್ಮ ಸಮಾಜದಿಂದ ಈ ಒಂದು ಲೇವಲ್ಗೆ ಬೆಳೆದಿತ್ತು. ನೀವು ಸಮಾಜದವರು ಏನೇ ಒಂದು ಕಾರ್ಯಕ್ರಮ ಹೋರಾಟ ಆಗಿರ್ಬೋದು, ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಮತ್ತು ಸರ್ಕಾರಗಳಿಂದಾಗಲಿ ಶಾಸಕರಿದ್ದಾಗಲಿ ಯಾವುದೇ ಒಂದು ನಿರ್ಣಯ ತೆಗೆದುಕೊಂಡು ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತೇಳಿ ಇವತ್ತು ನಾನು ಹೇಳಬೇಕಾಗ್ತದೆ. ಮೊದಲು ಸಮಾಜ, ಆಮೇಲೆ ಅದಕ್ಕೆ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ. ನಾನು ನಿಮಗೆ ಒಂದು ವಿಶ್ವಾಸದಿಂದ ನಾನು ಹೇಳ್ತೀನಿ, ನಾಳೆ ನಾವು ಗುಲ್ಬರ್ಗ ಬರ್ತಾರೆ. ನಾವೆಲ್ಲರ ಮುಖಂಡರು ಅಲ್ಲಿ ಗುಲ್ಬರ್ಗಿಗೆ ಬಂದರೆ ಅಂದರೆ ಗುಲ್ಬರ್ಗದಲ್ಲಿ ಶಾಸಕರ ಜೊತೆ ಕುರಿತು ಚರ್ಚೆ ಮಾಡಿ, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಮತ್ತು ಚೀಫ್ ಆಫೀಸರ್ ಆಗಲಿ, ಪಿ ಡಿ ಆಗಲಿ, ನಾವೆಲ್ಲರೂ ಮುಖಂಡರು ಕುರಿತು ಚರ್ಚೆ ಮಾಡಿ 100ಕ್ಕೆ 100 ಈ ಒಂದು ಹೋರಾಟ ನಮಗೆ ಜಯ ಸಿಗ್ತದೆ ಅಂತೇಳಿ ನಮಗೊಂದು ವಿಶ್ವಾಸ ಇದೆ. ಒಂದು ವೇಳೆ ಆದೇನು ನಮಗೆ ಆ ಒಂದು ಈ ಹೋರಾಟಕ್ಕೆ ಜಯ ಸಿಗಲಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಯಾವಾಗಲೂ ರಾತ್ರಿ ಅಂದರೆ ಆಗಲಿ ಅಂದರೆ ನಾನು ನಿಮ್ಮ ಜೊತೆ ನಾವು ಇಡಲಿಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ಇವತ್ತು ವೇದಿಕೆ ಅಂತ ನಾವು ಹೇಳಬೇಕು. ಅದಕ್ಕೆ ನಾನು ನಿಮ್ಮ ಮುಖಂಡರಿಗೆ ಈಗಾಗಲೇ ಟೆಂಟಿಗೆ ಒಂದು ಏಪ್ರಿಲ್ 14ನೇ ದಿವಸ 14ನೇ ತಾರೀಕಿಗೆ ಶಾಸಕರು ಟೆಂಟಿಗೆ ಬಂದು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಗುಲ್ಬರ್ಗದಲ್ಲಿ ಮೀಟಿಂಗ್ ಮಾಡಿ ಬೆಂಗಳೂರಿಗೆ ಬಂದು ಬೆಂಗಳೂರು ರಾಜ್ಯ ಒಂದು ಮಿನಿಸ್ಟರ್ ಜೊತೆ ಆಗಲಿ, CM ಜೊತೆ ಆಗಲಿ ನಾನು ನಿಮ್ಮ ಜೊತೆ ಬಂದು ಏನು ಹೋರಾಟ ಮಾಡ್ತಕ್ಕಂಥ ಪೌರ ಕಾರ್ಮಿಕರ ಒಂದು ಸಮಸ್ಯೆಯನ್ನು ಬಗೆಹರಿಸಿದೆ ಅಂತೇಳಿ ಅವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಮೊನ್ನೆ ಒಂದು ಪ್ರತಿಭಟನೆ ಸಮಯದಲ್ಲಿಯೂ ಅವರು ಫೋನ್ ಮುಖಾಂತರ ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮಗೆಲ್ಲ ಹೇಳಿಲ್ಲ. ಅದಕ್ಕೆ ನಾನು ನನ್ನೊಂದು ಸಲಹೆ, ಇದೊಂದು ಬಗೆಹರಿಸಬೇಕಾಗಿರೋಸ್ಕರ ನಾವು ನಾಳೆ ಮುಖಂಡರು ಪೌರ ಕಾರ್ಮಿಕರಿಂದ ಅವರೆಲ್ಲರೂ ನಾಳೆ ಒಂದು ಶಾಸಕರ ಹತ್ತಿರ ಹೋಗಿ, ಜಿಲ್ಲಾಧಿಕಾರಿಗಳ ಹತ್ತಿರ ಹೋಗಿ ಚರ್ಚೆ ಮಾಡಿದಾದರೆ ಈ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಬೇಕು ಅಂತೇಳಿ ನಾನೊಂದು ತಮ್ಮ ಮುಖಾಂತರ ನಾನು ಹೇಳಬೇಕಾಗ್ತದೆ. ಮತ್ತೆ ಅದೇ ಗುಲ್ಬರ್ಗದಲ್ಲಿ ಚರ್ಚೆ ಆದಮೇಲೆ ಅದು ಬಗೆಹರಿದು ಬಗೆಹರಿಸಿದ್ರೆ ನಮ್ಮದೇನು ಸತ್ಯಾಗ್ರಹ ಮುಂದುವರಿಸ್ಕೊಂಡು ಬಗೆಹರಿಯಲ್ಲ. ನನಗೆ 100ಕ್ಕೆ 100 ಒಂದು ಭರವಸೆ ಇದೆ. ಯಾಕಂದರೆ ಮತ್ತು ಜಿಲ್ಲಾಧಿಕಾರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಮುಖಂಡರು ಬಂದಿದ್ದೀವಿ. ಏನು ಡಾಕ್ಯುಮೆಂಟ್ಸ್ ಅವ್ರಿಗೆ ಗೊತ್ತಿಲ್ಲ, ಜಿಲ್ಲಾಧಿಕಾರಿ ನಮ್ಮ ರಾಠೋಡ್ ಅವರು ನಾವು ಕೊಟ್ಟಿದ್ದರು, ನಾವು ಕೊಟ್ಟಿದ್ದೀರಿ. ಮತ್ತು ಇನ್ನೊಂದು ಸೆಟ್ ಆದರೂ ನಾಳೆಗೆ ನಾವು ಎಲ್ಲರೂ ತೊಗೊಂಡು ಹೋಗಬೇಕು ಅಂದ್ರೆ, ಯಾಕಂದ್ರೆ ಸತ್ಯನೇ ಅದಾರು. ಸುಮಾರು 15 ವರ್ಷ ಕೆಲಸ ಮಾಡಿದ್ದವರು, 15-16 ವರ್ಷ ಕೆಲಸ ಮಾಡಿದ್ದವರು. ಅದೇನೋ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕುತಂತ್ರಿಗಳ ಬುದ್ಧಿಯಿಂದ
ಆ ಒಂದು ಡಾಕ್ಯುಮೆಂಟ್ಸ್ ನಾಶ ಮಾಡಿದ್ದಾರೆ ಇಲ್ಲಿ. ಅದೇ ಡಾಕ್ಯುಮೆಂಟ್ಸ್ ಏನದ ಇಲ್ಲಿಂದ ಕಳಿಸ್ತಕ್ಕಂಥ ಡಾಕ್ಯುಮೆಂಟ್ಸ್ PDG ಆಫೀಸ್ನಲ್ಲಿ ಅವೆಲ್ಲ ಡಾಕ್ಯುಮೆಂಟ್ಸ್ ತಾವೆಲ್ಲ ತೊಗೊಂಡಿದ್ದೆ. ಅದಕ್ಕೆ ಒಬ್ಬ ಚೀಫ್ ಆಫೀಸರ್ ಏನದ ಅದೊಂದು ವಿಷಯ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟು ಕಳಿಸಿದ್ದಾದ್ರೆ ಅದು ಮಾಡ್ತೀವಿ ಅಂಥೇಳಿ ಅಲ್ಲಿ PDG ಆಫೀಸ್ನಲ್ಲಿ ಅವೆಲ್ಲ ಹೇಳಿದರು. ಆದರೆ ಅವನು ಆ ಥರ ಮಾಡ್ತಾ ಇಲ್ಲ. ನಾವು ನಾಳೆ ಅದನ್ನು MLA ಇದ್ದರೆ ನಾವೊಂದು ಬೇಡಿಕೆ ಇಡೋಣ. ಅವನು ಯಾರೋ ಚೀಫ್ ಆಫೀಸರ್ ಅವನು ಕಂಟಿನ್ಯೂ ಇಟ್ಟಪ್ಪ ಅಂದ್ರೆ ಅವ್ನು ಕೆಲಸ ಮಾಡ್ತಿದ್ದಪ್ಪ ಅಂದ್ರೆ ನಮ್ಮ ಕೆಲಸ ಬಗೆಹರಿಸಿದ್ರೆ ಅವನಿಗೆ ಕಂಟಿನ್ಯೂ ಇಟ್ಟಿದ್ದು ಬೇಡ ಅಂತಾನೆ ಇಲ್ಲ. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದ್ರೆ ಯಾರು ಬೇರೆ ಆಫೀಸರ್ಗಳು ಬರ್ತಾರೆ ನಡೆಯೋದಲ್ಲ. ಈಗ ಅವ್ರಿಗೆ ಇಮಿಡಿಯೇಟ್ ಆಗಿ DC ಅವ್ರಿಗೆ ಆದೇಶ ಮಾಡಿ ಇಮಿಡಿಯೇಟ್ ಆಗಿ ನಾಳೆ ಜಾಗ ಕೊಡಿಸ್ಬೋದು. ಅವರು ರಾಜ್ಯ ಕಡೆಯಿಂದಾಗಲಿ DC ಅವ್ರ ಕಡೆಯಿಂದ ನಾಳೆ ಜಾಗ ಕೊಡಿಸ್ಬೋದು. ಅಂತ ಅವ್ರಿಗೆ ಆಫೀಸರ್ ದೇವರಿಗೆ ಹಾಕಿ ಕೆಲಸ ಮಾಡಿಸ್ಬೇಕಂತ ನಾವು ಒಂದು ಬೇಡಿಕೆ ಇಡೋಣ. ಅವರು ಅವ್ರಿಗೆ ಎದುರಿಲ್ಲ. ಅವರು ಎಲ್ಲರೂ ಒತ್ತಾಯ ಮಾಡಿದ್ರೆ ನೋಡ್ಬೋದು ಅವ್ರಿಗೆ ಬಗೆ ತೆಗೆದ ಮಾಡಿ ಯಾರು ಇದೇ ಆಫೀಸರ್ ಅಂತ ನಾವು ಹೇಳಬೇಡ. ಯಾವ ಕೆಲಸ ಮಾಡ್ಬೇಕಂದ್ರೆ ಅಂತ ಆಫೀಸರ್ಗೆ ದುಡ್ಡು ತಂದು ಹಾಕಿ